ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದ್ದಾರೆ. 3 ವರ್ಷಗಳಲ್ಲಿ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ನಾಡಿನ ಯುವಕರಿಗೆ ಸರ್ಕಾರ ಲೆಕ್ಕ ಕೊಡಬೇಕು. BJP ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 15,000 ಶಿಕ್ಷಕರನ್ನು ನಾವು ನೇಮಕ ಮಾಡಿದ್ವಿ. ಬಜೆಟ್ನಲ್ಲಿ ಎಲ್ಲ ಆರ್ಥಿಕ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಯಾವ ಕ್ರಮವನ್ನೂ ಕೂಡ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ದಾರೆ ಬೊಮ್ಮಾಯಿ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ 15,000 ಶಿಕ್ಷಕರ ನೇಮಕ ಪ್ರಕ್ರಿಯೆ ಪೂರ್ಣಗೊಳಿಸಿತ್ತು. ಈ ಸರ್ಕಾರ ಅವರಿಗೆ ಪೂರ್ಣ ಪ್ರಮಾಣದ ಆದೇಶ ನೀಡಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 14,000 ಹುದ್ದೆಗಳ ನೇಮಕ ಪ್ರಾರಂಭ ಮಾಡಿದ್ದೆವು. ಅದು ಕೂಡ ವಿಳಂಬ ಆಗಿದೆ. ಮತ್ತು 1 ಲಕ್ಷ ಉದ್ಯೋಗ ಸೃಷ್ಟಿಸುವ ಸಲುವಾಗಿ ಬಜೆಟ್ನಲ್ಲಿ ಎಲ್ಲ ಆರ್ಥಿಕ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಇರುವುದರಿಂದ ಕರ್ನಾಟಕದಲ್ಲಿ ಸರ್ಕಾರಿ ವಲಯದಲ್ಲಿ ನಿರುದ್ಯೋಗ ಹೆಚ್ಚಾಗಲು ಕಾರಣವಾಗಿದೆ. ತಮ್ಮ ತಪ್ಪು ಮತ್ತು ನಿಷ್ಕ್ರಿಯತೆಗೆ ಹಿಂದಿನ ಸರ್ಕಾರ ದೂರುವ ಚಾಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿದೆ. ಕಳೆದ 3 ವರ್ಷದಲ್ಲಿ ಎಷ್ಟು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಎನ್ನುವ ಲೆಕ್ಕವನ್ನ ನಮ್ಮ ನಾಡಿನ ಯುವಕರಿಗೆ ಕೊಡಬೇಕು. ಹೀಗೆ ಒಬ್ಬೊಬ್ಬರಾಗಿ ಪ್ರತಿಭಟನೆಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. KSRTC ಕೂಡ ಈಗ ಮಾರ್ಚ್ ಫಸ್ಟ್ ವೀಕಲ್ಲಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಅಂದರೆ ಪ್ರತಿಭಟನೆಗಳ ಪರ್ವ ಶುರುವಾಗಿದೆ. ಯಾಕೆ ಇಷ್ಟೊಂದೆಲ್ಲ ಅಸಮಾಧಾನ ಇದೆ? ಬೊಕ್ಕಸ ಏನಾದರೂ ಖಾಲಿಯಾಗಿದೆಯಾ? ವೇತನ ಬಾಕಿ ಇದೆ, ಗುತ್ತಿಗೆದಾರರಿಗೆ ಹಣ ಕೊಡಬೇಕು, ಹುದ್ದೆಗಳ ನೇಮಕಾತಿ ಆಗ್ತಾ ಇಲ್ಲ. ಹೀಗಾಗೇ ಸಾಲು ಹೋರಾಟ. ಎಲ್ಲೆಲ್ಲಿ ಸಂಬಳ ಜಾಸ್ತಿ ಆಗಬೇಕು, ಸಂಬಳ ಜಾಸ್ತಿ ಆಗಿಲ್ಲ, ಸಂಬಳ ಜಾಸ್ತಿ ಆಗಿರೋ ಸಂಬಳವನ್ನೂ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಎಕ್ಸಾಂಪಲ್ KSRTC. ಸರ್ಕಾರಿ ಇಲಾಖೆ ನೌಕರರಿಗೂ ಕೂಡ ಬಾಕಿ ವೇತನ ಸಿಕ್ಕಿಲ್ಲ. ಇನ್ನು ವೈದ್ಯಾಧಿಕಾರಿಗಳು ಅವರ ಮುಂಬಡ್ತಿ ಅದಕ್ಕೆ ವಿಳಂಬ ಆಗಿದೆ. ವೇತನ ಭತ್ಯೆ ಅದಕ್ಕೆ ವಿಳಂಬ ಆಗಿದೆ. ಅದು ಹೋಗಲಿ, ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ ಸಿಗ್ತಾ ಇಲ್ಲ. ಅಂದರೆ ಸರ್ಕಾರಿ ಆಸ್ಪತ್ರೆ ಒಳಗಡೆಯ ಶಾಪಲ್ಲಿ ನಾನು ಹೇಳ್ತಾ ಇರೋದು. ಇಂಥ ಸ್ಥಿತಿ. ಸ್ಕ್ಯಾನಿಂಗಿಗೆ ಹೊರಗಡೆ ಹೋಗಬೇಕು, ಮೆಡಿಸಿನ್ನಿಗೆ ಹೊರಗಡೆ ಹೋಗಬೇಕು. ಏನಿದು ಕರ್ಮ ಇದು? ಅಂದರೆ ದುಡ್ಡಿಲ್ವಾ? ಹಾಗಾದರೆ ಏನು ನಡೀತಾ ಇದೆ? ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟರೂ ಕೂಡ ಇನ್ನೂ ನೇಮಕಾತಿ ಆರಂಭ ಆಗಿಲ್ಲ ಅಂತಂದರೆ ಕಾರಣ ಏನು? 24,000 ಹುದ್ದೆಯ ಭರ್ತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿತ್ತು, ಇನ್ನೂ ಕೂಡ ಆಗಿಲ್ಲ. ಇರೋರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಮುಂಬಡ್ತಿಗಳಾಗಿಲ್ಲ, ರಿವೈಸ್ಡ್ ಆಗಿರುವಂಥ ಸ್ಯಾಲ್ರಿ ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ಭರ್ತಿ ಭಾಳ ದೂರದ ಮಾತು. 32 ಇಲಾಖೆಯ 24,300 ಹುದ್ದೆಗಳ ಭರ್ತಿಗೆ ಎಸ್ ಅಂದಿತ್ತು, ಆದರೆ ಇನ್ನೂ ಕೂಡ ಆಗಿಲ್ಲ. ಸಂಗತಿ ಇದು ನೋಡಿ. ಖಾಲಿ ಇರೋ ಹುದ್ದೆ ಭರ್ತಿಯಿಂದ ಸರ್ಕಾರಕ್ಕೆ ಇನ್ನಷ್ಟು ಹೊರೆ ಬೀಳುತ್ತೆ. ಭಯ ಇರೋದಲ್ಲಿ. ಏನಪ್ಪ ಅಂದರೆ ಈ ಹುದ್ದೆಗಿದ್ದೆಗಳಾಯಿತು ಅಂತಂದ್ರೆ 1-2 ಜನರಿಗೆ ಲಾಭ ಆಗ್ಬೋದು. ನೇಮಕಾತಿಯಲ್ಲಿ ಏನೇನು ನಡೀಬೇಕೋ ಅದೆಲ್ಲವೂ ಕೂಡ ನಡೆಯುತ್ತೆ, ಪ್ರಶ್ನೆ ಬೇರೆ. ಆದರೆ ಪ್ರತಿ ತಿಂಗಳು ಸಂಬಳ ಕೊಡಬೇಕಲ್ಲ, ಎಲ್ಲಿಂದ ತರ್ತೀರಿ? ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ ಕೂಡ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಒಂದು ಲೆಕ್ಕದಲ್ಲಿ ಏನು ಅಂದರೆ, ನಾನು ಈ ಬೇರೆ ಏನು ಅಂದರೆ ಈ ಸಪ್ತಾಹ, ಮಾಸಿಕ, ಈ ರೀತಿ ಬೇರೆ ಕಾರ್ಯಕ್ರಮಗಳು ನೋಡ್ತಾ ಇದ್ದೀವಿ. ಆದರೆ ಪ್ರತಿಭಟನೆಗಳ ಮಾಸಿಕ ಶುರುವಾಗಿದೆ ಈಗ. ಒಂದಾದ್ಮೇಲೆ ಒಂದು ಪ್ರತಿಭಟನೆ. ಕೆಲವರು ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಸರ್ಕಾರ ಒಂದು ಲೆಕ್ಕದಲ್ಲಿ ನಿಷ್ಕ್ರಿಯ ಮನಸ್ಥಿತಿನಲ್ಲಿದೆ ಅನ್ನುವಂಥದ್ದು. ದುಡ್ಡಿದೆಯೋ ಇಲ್ಲವೋ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ? ಯಾಕೆಂದರೆ ಯಾರ್ಯಾರನ್ನ ಕೆಲಸಕ್ಕೆ ಸೇರಿಸ್ಕೋಬೇಕು ಅವ್ರನ್ನ ಸೇರಿಸ್ಕೊಳಕ್ಕಾಗ್ತಾ ಇಲ್ಲ, ಕೆಲಸ ಕೊಡೋಕ್ಕಾಗ್ತಾ ಇಲ್ಲ, ಇರೋವಂಥದ್ದನ್ನು ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ಗುತ್ತಿಗೆದಾರರು ಸಾಲುಗಟ್ಟಿ ನಿಂತಿದ್ದಾರೆ, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಇದೇ ಅಧಿಕಾರದಲ್ಲಿರುವಂಥವ್ರು ಹಿಂದೆ ಗುತ್ತಿಗೆದಾರರ ಪರ ನಿಂತ್ಕೊಂಡು BJP ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿದರು. ಆದರೆ ಈ ಸರ್ಕಾರ ಈಗ ಏನು ಮಾಡ್ತಾ ಇದೆ? ಎಷ್ಟು ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ? ಅದು ಹಾಳಾಗೋಲಿ. ಮೆಡಿಸಿನ್ ಕೂಡ ಸಿಗ್ತಾ ಇಲ್ಲ, ಸ್ಕ್ಯಾನಿಂಗ್ ಮಾಡೋ ಯೋಗ್ಯತೆ ಇಲ್ಲ. ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತಂದರೆ ಪ್ರಮೋದ್, ನಾವು ಯೋಚನೆ ಮಾಡಬೇಕು, ನಿಜಕ್ಕೂ ಈ ಸರ್ಕಾರಕ್ಕೆ ಏನಾಗಿದೆ? ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದೆಯೋ ಇಲ್ವೋ? ನಿಜಕ್ಕೂ ಇವರ ಸಮಸ್ಯೆಗಳೇನು? ಏನು ನಡೀತಾ ಇದೆ ಪ್ರಮೋದ್?
ರಂಗನಾಥ್, ಇದೆಲ್ಲದಕ್ಕೂ ಕೂಡ ಪ್ರಮುಖವಂತ ಕಾರಣ ಅಂದರೆ ಸರ್ಕಾರದ ಒಂದು ಆರ್ಥಿಕ ಬಿಕ್ಕಟ್ಟು ಅಂದರೆ ತಪ್ಪಾಗಲ್ಲ. ಈಗಾಗಲೇ ಹೇಳ್ಬೋದು ಸರ್ಕಾರದಲ್ಲಿ ಹಣ ಇಲ್ವಾ ಅಂತ. ಹಣ ಹರಿದು ಬರ್ತಾ ಇದೆ, ಆದರೆ ಹರಿದು ಬರ್ತಾ ಇರುವಂಥ ಹಣ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಒಂದು ಅತ್ಯಂತ ಮಹತ್ವದ್ದಾಗಿರುವಂಥದ್ದು. ಇವತ್ತು ಬಜೆಟ್ ಸಂದರ್ಭದಲ್ಲಿ ಇದ್ದೀವಿ ರಂಗನಾಥ್. ಬಜೆಟ್ ಬರುವಂಥ ಸಂದರ್ಭದಲ್ಲಿ ಸಹಜವಾಗಿ ಸರ್ಕಾರ ಆಯವ್ಯವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿರುವಂಥ ಬಜೆಟ್ ಅಂದರೆ ಈಗಾಗಲೇ ಇರುವಂಥ ಖರ್ಚು ಮಾಡುವಂಥ ಮೊತ್ತಕ್ಕಿಂತ ಉಳಿತಾಯದ ಬಜೆಟನ್ನು ಹೆಚ್ಚಾಗಿ ಮಂಡಿಸುವಂಥ ಒಂದು ನಿರೀಕ್ಷೆ ಇದೆ. ಆದರೆ ಸರ್ಕಾರ ಕಳೆದ ಬಜೆಟನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಈಗಾಗಲೇ ನನಗೆ ಎಷ್ಟು ಆದಾಯ ಬರುತ್ತೆ ಅನ್ನುವಂಥ ಟಾರ್ಗೆಟ್ಗಳನ್ನು ಕೊಟ್ಟಿದೆ. ಅಂದರೆ ಬೇರೆ ಬೇರೆ ಇಲಾಖೆಗಳಿಂದ, ಬೇರೆ ಬೇರೆ ಮೂಲಗಳಿಂದ, ಹಾಗೆ ಸಾಲಗಳಿಂದ ಇಂತಿಷ್ಟು ಆದಾಯ ಬರುತ್ತೆ, ಸರ್ಕಾರದ ಬೊಕ್ಕಸದಲ್ಲಿ ಇಷ್ಟು ಹಣ ಬರುತ್ತೆ ಅಂತ. ಆದರೆ ಆಗ್ತಾ ಇರುವಂಥ ಸಮಸ್ಯೆ ಅಂದರೆ ಯಾವ್ಯಾವ ಇಲಾಖೆಗಳಿಗೆ ಎಲ್ಲೆಲ್ಲಿಂದ ಆದಾಯ ಬರುತ್ತೆ ಅಂತ ಹೇಳಿದ್ರು, ಯಾವ ಪ್ರಮಾಣದಲ್ಲಿ ಬರುತ್ತೆ ಅಂತ ಹೇಳಿದ್ರು, ಎಷ್ಟು ನಿರೀಕ್ಷೆ ಮಾಡಲಾಗಿತ್ತು ಆ ನಿರೀಕ್ಷಿತ ಮಟ್ಟದಲ್ಲಿ ಆದಾಯಗಳು ಸಂಗ್ರಹ ಆಗ್ತಾ ಇಲ್ಲ. ಅದು ಅಬಕಾರಿನ ಇಲಾಖೆನೇ ಇರ್ಬೋದು, ಸ್ಟಾಂಪ್ ಡ್ಯೂಟಿನೇ ಇರ್ಬೋದು, ಬೇರೆ ಬೇರೆ ರೀತಿಯಂಥ ಮೂಲಗಳೇ ಇರ್ಬೋದು. ಆ ಮೂಲಗಳಿಂದ ಬರ್ತಾ ಇರುವಂಥ ಹಣ ಖಂಡಿತವಾಗ್ಲೂ ಬರ್ತಾ ಇಲ್ಲ. ಇದ್ರ ಜೊತೆಗೆ ಈಗಾಗಲೇ ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಅಷ್ಟು ಹಣ ಏನಿದೆ ಅದನ್ನು ಸಾಲವಾಗಿ 2 ಲಕ್ಷ ಕೋಟಿ ರೂಪಾಯಿ ಅಷ್ಟು ಸಾಲ ಈಗಾಗಲೇ ಮಾಡಲಾಗಿದೆ ಸರ್ಕಾರದ ವತಿಯಿಂದ. ಜೊತೆಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಅಂತ ಏನು ಕರಿತೀವಿ ರಂಗನಾಥ್, ಅಂದರೆ ಸಾರಿಗೆ, ಸಂಬಳ, ಭತ್ಯೆ ಸೇರಿದಂತೆ ಕಡ್ಡಾಯವಾಗಿ ಹಾಗೂ ಸಾಲ ಮತ್ತು ಇಂಟ್ರೆಸ್ಟ್ ಇದಕ್ಕೆ ಕಡ್ಡಾಯವಾಗಿ ಕೊಡಲೇಬೇಕಾದಂಥ ಕೆಲವೊಂದಿಷ್ಟು ವೆಚ್ಚ ಮಾಡಲೇಬೇಕಾದಂಥ ನಿಗದಿತ ಮೊತ್ತ ಇರುತ್ತೆ. ಆ ನಿಗದಿತ ಮೊತ್ತವನ್ನು ಈಗಾಗಲೇ ನೀಡಲಾಗ್ತಾ ಇದೆ. ಸರ್ಕಾರಕ್ಕೆ ಬರ್ತಾ ಇರುವಂಥ ಹಣದಲ್ಲಿ 50%ಕ್ಕಿಂತ ಹೆಚ್ಚು ಪ್ರಮಾಣದ ಹಣ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗೆ ಹೋಗ್ತಾ ಇದೆ. ಅದನ್ನು ಹೊರತುಪಡಿಸಿ ಈಗಾಗಲೇ ಶಕ್ತಿ ಯೋಜನೆ ಸೇರಿದಂತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹತ್ತತ್ರ 52,000 ಕೋಟಿಯಿಂದ 60,000 ಕೋಟಿಯ ನಡುವೆ, ಯಾಕೆಂದರೆ ಈಗಾಗಲೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಬೇರೆ ಸೇರ್ಕೊಂಡಿದ್ದಾರಲ್ಲ, ಆ ಸಮಿತಿ ಬೇರೆ ಸೇರ್ಕೊಂಡಿದೆಯಲ್ಲ, ಹೀಗಾಗಿ ಅವ್ರಿಗೂ ಕೂಡ ಕೊಡಬೇಕಾಗತ್ತೆ. ಅದರ ಜೊತೆಗೆ 154ಕ್ಕೂ ಅಧಿಕ ಮಂದಿ ಕ್ಯಾಬಿನೆಟ್ ದರ್ಜೆ ಇದ್ದಾರೆ. ಈ ಥರ ಇಂಥ ಅನೇಕ ಸ್ಕೀಮ್ಗಳೇನಿದೆ, ಇಂಥ ಅನೇಕ ಯೋಜನೆಗಳಿದೆ, ಅದಕ್ಕೆಲ್ಲವೂ ಕೂಡ ಹಣಕ್ಕೆ ಹೋಗ್ತಾ ಇದೆ. ಹೀಗಾಗಿ ನಿಮಗೆ ಬಾಕಿ ಇರುವಂಥ 50% ಹಣದಲ್ಲಿ ಅದರಲ್ಲಿ 50ಕ್ಕಿಂತ ಹೆಚ್ಚು ಹಣ ಅಥವಾ 60ಕ್ಕಿಂತ ಹೆಚ್ಚು ಹಣ ನೇರವಾಗಿ ಗ್ಯಾರಂಟಿಗೆ ಹೋಗ್ತಾ ಇದೆ ರಂಗನಾಥ್. ಹೀಗಾಗಿ ಬೇರೆ ಮೂಲಗಳಿಗೆ ಅಥವಾ ಬೇರೆ ಯೋಜನೆಗಳಿಗೆ, ಬೇರೆ ಇಲಾಖೆಗಳಿಗೆ, ಪೆಂಡಿಂಗ್ ಬಿಲ್ಸ್ಗಳಿಗಿರ್ಬೋದು, ಯಾವುದಕ್ಕೂ ಹಣ ಕೊಡಲಿಕ್ಕೆ ಸಾಧ್ಯವಾಗ್ತಲ್ಲ. ಹೀಗಾಗಿ ಈ ಒಂದು ಆರ್ಥಿಕ ಬಿಕ್ಕಟ್ಟಿನ ಕಾರಣಕ್ಕೋಸ್ಕರ ಈ ಒಂದು ಸಮಸ್ಯೆ ಎದುರಾಗ್ತಾ ಇದೆ ರಂಗನಾಥ್. ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ.